ಗೌರ್ಮೆಂಟ್ ಟೂಲ್ ರೂಮ್ನಲ್ಲಿ ನಾನು 1977ನೇ ಇಸ್ವಿನಲ್ಲಿ ಸೇರಿದ್ದು ಟ್ರೈನಿಂಗು. 4 ವರ್ಷ ಟೂಲ್ ಆ್ಯಂಡ್ ಡೈ ಮೇಕಿಂಗ್. 81ರಲ್ಲಿ ಪಾಸ್ಔಟ್ ಆಗಿದ್ದು. 81ರಿಂದ 2005ನೇ ವರ್ಷದವರೆಗೂ ಗೌರ್ಮೆಂಟ್ ಟೂಲ್ ರೂಮಲ್ಲಿ ಕೆಲಸ ಮಾಡಿದ್ದೀನಿ. ಟೂಲ್ ರೂಮ್ನಲ್ಲಿ ನಾನು ಎಲ್ಲ ಡಿಪಾರ್ಟ್ಮೆಂಟು ಟ್ರೈನಿಂಗ್ ಸೆಂಟ್ರಲ್ಲಿದ್ದೆ. ಟ್ರೈನಿಂಗ್ ಸೆಂಟ್ರಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಬೆಂಚು, ಲೇತು, ಗ್ರೈಂಡಿಂಗು, ಪ್ರೆಸ್ ಟೂಲ್ಸ್ ಎಲ್ಲ ಬ್ಯಾಚನ್ನು ಹ್ಯಾಂಡ್ಲ್ ಮಾಡಿದ್ದೀನಿ ನಾನು. ಅದಾದ ನಂತರ ನಾನು ಸರ್ವಿಸ್ ಸೆಂಟ್ರಲ್ಲಿ ವರ್ಕ್ ಮಾಡಿದೆ ಟೂಲ್ ಮೇಕರಾಗಿ. 10 ವರ್ಷದಲ್ಲಿ ಒಂದು 5-6 ವರ್ಷ ವರ್ಕ್ ಮಾಡಿದೆ. ಅದಾದಮೇಲೆ ನನಗೆ ADSL ಅಂದ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿದ್ರು. ADAಗೋಸ್ಕರ ಸಪ್ಲೈ ಮಾಡೋದಕ್ಕೆ ಏರ್ಕ್ರಾಫ್ಟ್ ಕಾಂಪೋನೆಂಟ್ಸು. ಅಲ್ಲಿ ನಾನು ಇನ್ಚಾರ್ಜಾಗಿ ಕೆಲಸ ಮಾಡಿದೆ. ಅದಾಗಿ ನಾನು ಆಮೇಲೆ VRS ಅಂತ ತೊಗೊಂಡು ನನ್ನದೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ, ಆದಿತ್ಯ ಪ್ರಿಷನ್ಸ್ ಅಂತ. ಅದನ್ನು 2025 ಇಸ್ವಿವರೆಗೂ ನಡೆಸಿದೆ. ಅಲ್ಲಿ ನಾನು ಎಲ್ಲ ಏರೋಸ್ಪೇಸ್ ಕಾಂಪೋನೆಂಟ್ಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಇವಾಗ ರಿಟೈರ್ ಲೈಫ್ ನಡೆಸ್ತಾ ಇದ್ದೀನಿ. ಅಸೋಸಿಯೇಷನ್ ಮಾಡೋ ವಿಷಯದಲ್ಲಿ ನಾವು ತುಂಬ ಹಿಂದೆಯೂ ಪ್ರಯತ್ನ ಪಟ್ಟಿದ್ವು. ನಾವು ಟೂಲ್ ರೂಮಲ್ಲಿದ್ವು ಇರುವಾಗ. ಅದು ಅವಾಗ ಸಕ್ಸಸ್ ಆಗಲಿಲ್ಲ. ಈಗ ಸಕ್ಸಸ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ನಾವು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು ಅಂತ ಅನಿಸುತ್ತೆ. ಅದರ ಪ್ರಯತ್ನವಾಗಿ ನಾವೆಲ್ಲ ಹೆಜ್ಜೆ ಇಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಾವು ಬೆಳೆಸೋಣ ಅದನ್ನು ಅಂತ ಅನಿಸುತ್ತೆ ನನಗೆ. ಓಕೆ, ಥ್ಯಾಂಕ್ ಯು.